ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸ್ವಲ್ಪ ಸೀರಿಯಸ್ನೆಸ್ ಏನು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮೇಲೆ ಇರೋರಿಗೆ ಅರ್ಥ ಆಗಿರುತ್ತೆ. ಯಾರ್ಯಾರ ಜೊತೆ ಹೇಗೆ ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಆದರೆ ಅದನ್ನು ಅವರು ತಗೋಬೇಕಾಗಿದೆ ಅಷ್ಟೇ. ಇಲ್ಲಿ ಮೊದಲನೇ ಪ್ರೋಮೋ ಇಲ್ಲಿ ಅಪ್ಡೇಟ್ ಮಾಡಿದಾಗ ಬೆಳಿಗ್ಗೆ ಇಲ್ಲಿ ರಿಷಾ ಅವರು ಗಿಲ್ಲಿ ನಟ ಅವ್ರಿಗೆ ಹೊಡೆದಿರ್ತಾರೆ. ಇಲ್ಲಿ ಯಾರ್ದು ತಪ್ಪು ಅಂತಂದ್ರೆ ರಿಷಾ ಗೌಡ ಅವರು ಮಾಡಿದ್ರೆ ಮಾತ್ರ ಇಲ್ಲಿ ಅದು ತಮಾಷೆ ಅಂತೆ, ಇಲ್ಲಿ ಗಿಲ್ಲಿ ಅವರು ಮಾಡಿದ್ರೆ ಅದು ತಮಾಷೆ ಅಲ್ವಂತೆ. ನೋಡಿ, ಫಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿರೋದೆ ಗಿಲ್ಲಿ ಅವರು ಬಕೆಟ್ ಕೊಟ್ಟು ನೀರು ಕೇಳ್ತಾರೆ. ಆಲ್ಮೋಸ್ಟ್ ಸುಮ್ಮನೆ ಕೊಟ್ಟಿದ್ರೆ ಮುಗ್ದೋಗಿರೋದು. ಇಲ್ಲಿ ಅವರೇ ಇಲ್ಲಿ ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡೋದು. ಈ ವಾರ ಏನೂ ಕೂಡ ಇಲ್ಲಿ ಗೇಮ್ಗಳನ್ನ ಇಟ್ಟಿಲ್ಲ. ಅವ್ರನ್ನ ಅವರು ಯಾವ ರೀತಿ ಪ್ರೂವ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಇಡೀ ಮನೆಯಲ್ಲಿ ನಾಮಿನೇಷನ್ ಆಗಿದೆ. ಇಲ್ಲಿ ರಿಷಾ ಗೌಡ ಅವ್ರಿಗೆ ಗೊತ್ತಿರೋದು ಒಂದೇ, ನಾನು ಜಗಳ ಆಡಬೇಕು, ಅದರಲ್ಲೂ ಕೂಡ ಗಿಲ್ಲಿಯವ್ರ ಜೊತೆ ಇಲ್ಲಿ ಜಗಳ ಆಡಿದ್ರೆ ಹೈಲೈಟ್ ಆಗ್ಬಿಡ್ತೀನಿ ಅಂತ ಚೆನ್ನಾಗಿ ಗೊತ್ತಿದೆ. ಆಲ್ಮೋಸ್ಟ್ ಅವರು ಬಿಗ್ ಬಾಸ್ ಮನೆಗೆ ಬಂದು ಒಂದು ವಾರ ಆದಮೇಲೆ ಇಲ್ಲಿ ಅವ್ರು ಏನು ಆಟ ಆಡ್ತಾ ಇದಾರೆ ಎಲ್ಲ ಕೂಡ ಇಲ್ಲಿ ಗಿಲ್ಲಿಯವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಮತ್ತೆ ರಕ್ಷಿತ್ ಅವ್ರ ಹತ್ರ ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಆಗ್ತಿರೋದೇನು ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡಿರೋದೇ ಇವ್ರಿಗೆ ಮೈನಸ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆಲ್ಮೋಸ್ಟ್ ಯಾರು ಕೂಡ ಈ ಒಂದು ಸಾಹಸ ಮಾಡಿರಲಿಲ್ಲ. ಆದರೆ ಒಂದು ಅರ್ಥ ಆಗದಿರೋ ವಿಚಾರ ಏನು ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರೇ ಬಾಯಿ ಬಿಟ್ಟು ಇಲ್ಲಿ ಹೇಳಿದ್ರು, ನೀವಿಲ್ಲಿ ತಮಾಷೆಗೆ ಹೊಡೆದೆ ಅಂತ ಹೇಳಿದ್ರಲ್ಲ, ಅದೇ ತಮಾಷೆಗೆ ನಾನೇನ ನಿಮ್ಗೆ ತೆಗೆದು ಬಿಟ್ಟಿದ್ರೆ ನೀವು ತಮಾಷೆಗೆ ತಗೊಂತಿದ್ರ ಮೇಡಮ್ ಅಂತಂದ್ಬಿಟ್ಟು ಕೇಳಿದ್ರು. ನೋಡಿ, ಅಲ್ಲೂ ಕೂಡ ಇಲ್ಲಿ ರೆಸ್ಪೆಕ್ಟ್ ಕೊಟ್ಬಿಟ್ಟೆ ಇಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ಕೂಡ ಬೇರೆಯವ್ರಿಗೆ ನಾನು ಹೇಳ್ತಿರೋದು, ಅದೇ ಒಂದು ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಬೇರೆ ಒಂದು ಸ್ಥಿತಿನೇ ಆಗಿರೋದು. ಇಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ಅವ್ರಿಗೆ ಹೊಡೆದ್ರೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಇಲ್ಲಿ ಬೇಕಂತ ಅಂದ್ಬಿಟ್ಟು ಇಂಟೆನ್ಷನಲಿ ಹೊಡೆದಿರೋದು. ಆಲ್ಮೋಸ್ಟ್ ಬೇಕಂತಾನೆ ಹೊಡೆದಿರೋದು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಸ್ಪಂದನ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಅದಿಲ್ಲಿ ಅಲ್ಲೇ ಚಂದ್ರಪ್ರಭು ಅವರು ಕೂಡ ಇಲ್ಲಿ ಮಾತಾಡಿದ್ರು. ಈ ಒಂದು ಡಿಸ್ಕಷನ್ ಕೂಡ ಇಲ್ಲಿ ನಡೆದಿತ್ತು. ಆದ್ರೆ ಇದು ಇವತ್ತಿನ ಒಂದು ಎಪಿಸೋಡಲ್ಲಿ ತೋರಿಸ್ಲಿಲ್ಲ. ಆದರೆ ಇಲ್ಲಿ ಬಿಗ್ ಬಾಸ್ ಮನೇಲಿ ಏನಾಗ್ತದೆ ಅಂತಂದ್ರೆ ಯಾರು ಈಸಿ ಇದಾರೋ ಅಂದ್ರೆ ಆಲ್ಮೋಸ್ಟ್ ತಮಾಷೆಗೆ ತಗೊಂತಾರೋ ಅವ್ರ ಮೇಲೆ ಇಲ್ಲಿ ಕೈ ಮಾಡ್ತಿದ್ದಾರೆ. ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಅದಕ್ಕೆ ಇಲ್ಲಿ ಹೇಳಿದ್ದು, ಆ ಜಾಗದಲ್ಲಿ ಗಿಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ದಿದ್ರೆ ಕತೆನೇ ಬೇರೆ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಧನುಷ್ ಅವರೇ ಇದ್ದಿದ್ರೆ ಅವ್ರು ಮಾಡ್ಬಿಡ್ತಿದ್ರ ಆ ರೀತಿಯಾಗಿ, ಅಂದ್ರೆ ಅವ್ರ ಮೇಲೆ ಕೈ ಮಾಡ್ಬಿಡ್ತಿದ್ರ. ಮಾಡ್ಬಿಟ್ಟು ಇಲ್ಲಿ ಮಾಡಿಲ್ಲ ಅಂತ ಬೇರೆ ಇಲ್ಲಿ ವಾದ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ಅವ್ರು ಹೇಳ್ತಿರೋದೇನು ಅಂತಂದ್ರೆ ನಂದೇನು ತಪ್ಪೇ ಇಲ್ಲ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಇವತ್ತ ಒಂದು ಇನ್ಸಿಡೆಂಟ್ ಇಂದ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಕ್ಕೆ ಯೋಗ್ಯರಿಲ್ಲ ಅಂತ ಅಂದ್ಬಿಟ್ಟು ಇಬ್ರು ಹೆಸರನ್ನ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಅವರು ಪ್ರೂವ್ ಮಾಡ್ಕೋಬೇಕಿತ್ತು, ಅಂದ್ರೆ ಡಿಬೇಟ್ ತರನೇ ಇಲ್ಲಿ ನಡೀತು. ಒಬ್ರು ಬಂದ್ಬಿಟ್ಟು ಇಬ್ರು ಹೆಸರನ್ನ ಇಲ್ಲಿ ತಗೋಬೇಕಿತ್ತು. ಆಲ್ಮೋಸ್ಟ್ ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಯಾರ್ಯಾರು ಹೆಸರನ್ನ ತಗೊಂಡಿದ್ದಾರೆ ಅಂತ ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದೀನಿ. ಆದ್ರೆ ಇಲ್ಲಿ ನೋಡಿ, ಅಶ್ವಿನಿ ಗೌಡ ಅವ್ರದ್ದು ಎಷ್ಟು ಓವರ್ ಅಂತಂದ ಅಂದ್ರೆ ಆಲ್ಮೋಸ್ಟ್ ಅವ್ರು ತಪ್ಪು ಮಾಡಿದ್ರು ಕೂಡ ಇಲ್ಲಿ ತಪ್ಪು ಮಾಡಿದೀನಿ ಅಂತ ಅಂದ್ಬಿಟ್ಟು ಒಂದು ಒಪ್ಕೊಳ್ಳೋ ಮನಸ್ಥಿತಿ ಕೂಡ ಇಲ್ಲ. ಆ ಒಂದು ಪರಿಸ್ಥಿತಿಲಿ ಅವರು ಇಲ್ವೇ ಇಲ್ಲ ಅಂತ ಕೂಡ ಇಲ್ಲಿ ಅನ್ಕೊಳ್ಬಹುದು. ಯಾಕಂದ್ರೆ ಅವ್ರದ್ದೊಂದು ಪರಿಸ್ಥಿತಿ ಅಂತಾನೆ ಇಲ್ಲಿ ಲೆಕ್ಕಕ್ಕೆ ಇಲ್ಲ. ಬಿಗ್ ಬಾಸ್ ಮನೇಲಿ ನಾನು ಯಾವ ರೀತಿಯಾಗಿ ಆಟ ಆಡ್ತಿದ್ದೀನಿ, ಇಲ್ಲಿ ರಕ್ಷಿತ್ ಅವ್ರನ್ನ ಯಾವ ರೀತಿ ಬ್ಲೇಮ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಅವ್ರು ಬಂದಿದ ತಕ್ಷಣ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಬಂದಾಗ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಬಿಗ್ ಬಾಸ್ ಹೇಳಿದೇನಪ್ಪ ಅಂತಂದ್ರೆ ಯಾರು ಬಿಗ್ ಬಾಸ್ ಮನೇಲಿ ಇರಕ್ಕೆ ಯೋಗ್ಯರಲ್ಲ ಅವ್ರಿಬ್ರು ಹೆಸರನ್ನ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ರಕ್ಷಿತ್ ಅವ್ರಿಗೆ ಯೋಗ್ಯತೆ ಇಲ್ಲ, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೊಡೆಯಕ್ಕೆ ಮುಂದಾಗ್ತಾರೋ, ಯಾರ್ಯಾರು ಹೊಡಿತಾರೋ, ರಿಷಾ ಅವರಿಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಯೋಗ್ಯತೆ ಇದೆಯಂತೆ ಅಶ್ವಿನಿ ಗೌಡ ಅವ್ರ ಪ್ರಕಾರ ನಾನು ಹೇಳ್ತಿರೋದು. ಇಲ್ಲಿ ರಕ್ಷಿತ್ ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಇರಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಮಸಿ ಬೆಳೆದ್ರು. ಆದ್ರೆ ಇಲ್ಲೊಂದು ಚಾಲೆಂಜ್ ಮಾಡ್ತಾರಲ್ಲ, ನಿಜವಾಗ್ಲೂ ಕೂಡ ಸಖತ್ತಾಗಿ ನನಗೆ ಖುಷಿ ಆಯ್ತು. ಇಲ್ಲಿ ಗಿಲ್ಲಿ ನಟ ಅವರು ಇಲ್ಲಿ ಹೇಳ್ತಾರೆ, ಎಷ್ಟು ಕೀಳಾಗಿ ಮಾತಾಡ್ತಾರೆ ಅಂತಂದ್ರೆ ಯೂಟ್ಯೂಬರ್ಸ್ ಅಂತಂದ್ರೆ ಒಂಥರ ಕೀಳಾಗಿ ನೋಡ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಅವ್ರು ಮಾತಾಡಿದ್ರಲ್ಲ ಇಲ್ಲಿ ಗೊತ್ತಾಗ್ತಿದೆ. ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟಪಟ್ಟೆ ಇಲ್ಲಿ ಮೇಲ್ ಬಂದಿರ್ತಾರೆ. ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಇಲ್ಲಿ ಯೂಟ್ಯೂಬ್ ಅಂತಲ್ಲ, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಯಾರು ಕೂಡ ಈಸಿಯಾಗಿ ಇಲ್ಲಿ ಮೇಲ್ ಬಂದಿರಲ್ಲ. ಇದನ್ನೇ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ತುಂಬಾ ಕೀಳಾಗಿ ಮಾತಾಡಬೇಡಿ ಮೇಡಮ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಚಾಲೆಂಜ್ ಹಾಕ್ತಾರೆ. ನಿಜವಾಗ್ಲೂ ಇದಕ್ಕೆ ಖುಷಿ ಪಡಬೇಕು, ಗಿಲ್ಲಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಯಾರು ಕೂಡ ಇಲ್ಲಿ ಚಾಲೆಂಜ್ ಆಗಕ್ಕೆ ಮುಂದಾಗ್ಲಿಲ್ಲ. ಇಲ್ಲಿ ಗಿಲ್ಲಿ ನಟ ಅವರು, ರಕ್ಷಿತ್ ಅವರು ಇಬ್ರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಚಾಲೆಂಜ್ ಹಾಕಿದ್ರು. ಎಲ್ಲದಕ್ಕಿಂತ ಇಲ್ಲಿ ರಕ್ಷಿತ್ ಅವರು ಚಾಲೆಂಜ್ ಆಗ್ತಾರೆ, ನಿಮ್ಮನ್ನ ನಾನು ಮನೆ ಕಲ್ಸ್ಬಿಟ್ಟೆ ಇಲ್ಲಿ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ನೋಡಿ, ಆ ಚಿಕ್ಕ ಹುಡುಗಿಗೂ ಕೂಡ ಎಷ್ಟು ಟ್ರಿಗರ್ ಮಾಡಿರ್ಬೇಕು ಇವ್ರ ಮಾತುಗಳು ಆಡಿದ್ದು ಆ ರೀತಿ ಇತ್ತು. ಆಲ್ಮೋಸ್ಟ್ ಮಸಿ ಬೆಳಿಬೇಕು, ಓಕೆ, ಇವರೊಂದು ವರ್ಡ್ ಇಲ್ಲಿ ಯೂಸ್ ಮಾಡಿದ್ರು ತುಂಬಾ ಅದಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲೇ ಇಲ್ಲಿ ಕೇಳಿಸುತ್ತೆ. ನಿನ್ನ ಏಜಲ್ಲಿ ನಾವ್ಯಾರು ಕೂಡ ಕೈ ಹಿಡ್ಕೊಂಡು ರೂಮ್ ಒಳಗಡೆ ಹೋಗ್ಬಿಟ್ಟು ಬಕೆಟ್ ಹಿಡಿತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು ಒಂದು ಹೆಣ್ಣು ಮಗು ಮೇಲೆ ಯಾವ ರೀತಿ ಬ್ಲೇಮ್ ಮಾಡ್ದಂಗೆ ಆಯ್ತು. ಯಾಕಂತಂದ್ರೆ 24 ಗಂಟೆ ಲೈವ್ ಓಡ್ತಿದ್ರು ಕೂಡ ಇವರು ಒಂದು ಹುಡುಗನ ಕೈ ಹಿಡ್ಕೊಂಡ್ಬಿಟ್ಟು ರೂಮ್ ಒಳಗಡೆ ಹೋಗಿ ಬಕೆಟ್ ಹಿಡಿತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ. ನೋಡಿ, ಎಷ್ಟು
ಕೀಳ ಮಟ್ಟದ ಮನಸ್ಥಿತಿ ಇದೆ ಅಂತಂದ್ರೆ ಇಲ್ಲಿ ಆ ಚಿಕ್ಕ ಹುಡುಗಿ ಮೇಲೂ ಕೂಡ ಈ ತರ ಬ್ಲೇಮ್ ಮಾಡ್ತಿದ್ದಾರೆ. ಇಲ್ಲಿ ಮೇನ್ ಆಗಿ ಅಶ್ವಿನಿ ಗೌಡ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅವರು ಯೂಟ್ಯೂಬ್ ಇಂದ ಫೇಮಸ್ ಆಗಿ ಬಂದವರು ಅಂತ ಅಂದ್ಬಿಟ್ಟು ಇದೊಂದೇ ಕಾರಣ ಇಟ್ಕೊಂಡಿದ್ದಾರೆ. ಇದು ಅವ್ರ ಬಾಯಲ್ಲೇ ಬಂದ್ಬಿಡ್ತು. ನಿಂತರ ನಾನು 100 ಚಾನಲ್ ಮಾಡ್ತೀನಿ ಅಂತಂದ್ರು. 100 ಚಾನಲ್ ಅಲ್ಲ, ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ದು ಕರೆಕ್ಟ್. ಒಂದು ಚಾನಲ್ ನ ಇಲ್ಲಿ ಬೆಳೆಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ನಡ್ಸೋರ್ಗೆ ಇಲ್ಲಿ ಗೊತ್ತಿದೆ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಹೇಳಿದ್ದು ಒಂದೇ ಒಂದು ಚಾನಲ್ ನೀವು ಇಲ್ಲಿ ಬೆಳೆಸಿ ತೋರಿಸಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಹೇಳ್ತಾರೆ, ಅಶ್ವಿನಿ ಗೌಡ ಅವರು ಈಗ ರಕ್ಷಿತ್ ಅವ್ರಿಗೆ ಈ ರೀತಿಯಾಗಿ ಚಾಲೆಂಜ್ ಹಾಕಿದ್ರೆ ಇದು ಸರಿನಾ? ಯಾಕಂತಂದ್ರೆ ಈಗ ರಕ್ಷಿತ್ ಅವರು 39-40 ವರ್ಷ ಅನ್ನೋಷ್ಟಕ್ಕೆ 100 ಸಿನಿಮಾಗಳನ್ನ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಆನ್ಸರ್ ಕೊಟ್ಟರು. ಆಲ್ಮೋಸ್ಟ್ ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಯೂಟ್ಯೂಬ್ ಅಲ್ಲಿ ಇರೋರಿಗೆ ಇಲ್ಲಿ ಗೊತ್ತಿರುತ್ತೆ. ಹಗಲು ರಾತ್ರಿ ಈಗ ಧಾರಾವಾಹಿಲಿ ಹೇಗೆ ಒಬ್ರು ಫೇಮಸ್ ಆಗಿರ್ತಾರೋ ಅವ್ರಿಗೂ ಕೂಡ ಹಗಲು ರಾತ್ರಿ ಅಂದೆ ಅವರು ಕೂಡ ತುಂಬಾ ಶ್ರಮ ಪಟ್ಟು ಮುಂದೆ ಬಂದಿರ್ತಾರೆ. ಚಿಕ್ಕ ಕಲಾವಿದರಾಗ್ಲಿ ದೊಡ್ಡ ಕಲಾವಿದರಾಗ್ಲಿ ಅಥವಾ ಭರತನಾಟ್ಯ ಮಾಡೋರಿರಲಿ, ಯಾವುದೇ ಒಂದು ನೀವು ಫೀಲ್ಡ್ ತಗೊಳ್ಳಿ, ಎಲ್ಲರೂ ಕೂಡ ಕಷ್ಟಪಟ್ಟೆ ಇಲ್ಲಿ ಮುಂದೆ ಬಂದಿರ್ತಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಈಸಿಯಾಗಂತೂ ಇಲ್ಲಿ ಏನೇನೋ ಮಾತಾಡ್ಕೊಂಡಂತೂ ಇಲ್ಲಿ ಯಾರು ಕೂಡ ಇಲ್ಲಿ ಬಂದಿರಲ್ಲ. ಏನೇನೋ ಮಾತಾಡಂಗಿದ್ರು ಕೂಡ ಅದೇ ರೀತಿ ಅವರು ಇಲ್ಲಿ ಮಾಡಿ ತೋರಿಸ್ಲಿ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡ ಅವರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನೋಡೋಣ ಅವ್ರು ಯಾವತ್ತ ವಾಪಸ್ ಬರ್ತಾರೆ, ಯೂಟ್ಯೂಬ್ದು ಈ ತರ ಒಂದು ಅಕೌಂಟ್ ಯಾವಾಗ ತೆಗಿತಾರೋ ಅವ್ರಿಗೆ ಎಷ್ಟು ಫಾಲೋವರ್ಸ್ ಬರ್ತಾರೆ ಅಂತ ಇಲ್ಲಿ ನಿಜವಾಗ್ಲೂ ಕೂಡ ಕಾದು ನೋಡಬೇಕು. ಇಲ್ಲಿ ಚಾಲೆಂಜ್ ಅಂತೂ ಇವಾಗ ಅಕ್ಸೆಪ್ಟೆಡ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಮುಂದಿನ ದಿವಸದಲ್ಲಿ. ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ರು ಹೇಳಿದ ಮಾತಂತೂ ನನಗೆ ತುಂಬಾನೇ ಇಲ್ಲಿ ಇಷ್ಟ ಆಯ್ತು. ಅಶ್ವಿನಿ ಗೌಡ ಅವ್ರಿಗೆ ಸರಿಯಾಗಿ ಟಾಂಗ್ ಕೊಡ್ತಾರೆ. ಯಾರಪ್ಪ ಅಂತಂದ್ರೆ ನಿಜವಾಗ್ಲೂ ರಕ್ಷಿತ್ ಅವರು ಸಿಕ್ಕಾಪಟ್ಟೆಯಲ್ಲಿ ಟಾಂಗ್ ಕೊಡ್ತಾ ಇದಾರೆ. ಗಿಲ್ಲಿ ನಟ ಅವರು ಕೂಡ ತುಂಬಾ ಚೆನ್ನಾಗಿ ಟಾಂಗ್ ಕೊಡ್ತಾ ಇದಾರೆ. ಅಂದ್ರೆ ಒಟ್ನಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ರಕ್ಷಿತ್ ಅವ್ರನ್ನ ಕಂಡ್ರೆ ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಕಂಡ್ರೆ ಕಾವ್ಯ ಅವ್ರನ್ನ ಕಂಡ್ರೆ ಒಂದು ಚೂರು ಕೂಡ ಇಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಯೋಗ್ಯ ಅಲ್ಲ ಅಂತ ಅಂದ್ಬಿಟ್ಟು ಯಾರ್ಯಾರ ಚೂಸ್ ಮಾಡಿದ್ರು. ಕೆಲವೊಬ್ರು ಕರೆಕ್ಟ್ ಆಗಿ ಒಂದು ರೀಸನ್ ಕೊಟ್ಟರು, ಇನ್ನು ಕೆಲವೊಬ್ರು ಅವ್ರು ಕೊಟ್ಟಿದ್ದ ರೀಸನ್ ಕೂಡ ಇಲ್ಲಿ ಸರಿ ಇರಲಿಲ್ಲ. ನನ್ನ ಪ್ರಕಾರ ನಾನು ಹೇಳ್ತಿರೋದು, ಯಾಕಂದ್ರೆ ಅವ್ರ ಪ್ರಕಾರ ಅವರು ಕರೆಕ್ಟ್ ಆಗಿ ಇರುತ್ತೆ. ಕಾಕ್ರು ಸುಧೀರ್ ಅವರಂತೂ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟೆ ರಕ್ಷಿತ್ ಅವ್ರಿಗೆ ಇಲ್ಲಿ ಮಸಿ ಹಚ್ಚಿದ್ರು. ಅಂದ್ರೆ ಬಿಗ್ ಬಾಸ್ ಮೇಲೆ ಇರಕ್ಕೆ ಅವರು ಯೋಗ್ಯರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ನನ್ನ ಪ್ರಕಾರ ಇಲ್ಲಿ ಕಾಕ್ರೋ ಸುದ್ದಿ ಅವ್ರಿಗಿಂತ ಇಲ್ಲಿ ರಕ್ಷಿತಾ ಅವ್ರಿಗೆ ಇರಕ್ಕೆ ಜಾಸ್ತಿ ಯೋಗ್ಯತೆ ಇದೆ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಅವರು ಎಲಿಜಿಬಲ್ ಪರ್ಸನ್ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇನ್ನು ಇವತ್ತ ನೀವು ನೋಡಿದ್ರ ಇಲ್ಲಿ ಸೂರಜ್ ಅವರು ನಿನ್ನೆ ಒಂದು ವಿಚಾರ ಏನಿಲ್ಲಿ ಆಯ್ತು, ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ರು ಸೂಕ್ಷ್ಮವಾಗಿ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತು. ಒಂದು ಬೆಂಕಿ ಫೈರ್ ಆದಂಗೆ ಇಲ್ಲಿ ಫೈರ್ ಆದ್ರು. ಆಲ್ಮೋಸ್ಟ್ ಇಲ್ಲಿ ರಿಷಾ ಗೌಡ ಅವ್ರನ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ನೀವು ನೋಡಬಹುದು, ಮತ್ತೆ ಇಲ್ಲಿ ರಾಶಿಕ್ ಅವರು ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಕಾಕ್ರೋಚ್ ಸುದ್ದಿ ಅವ್ರನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ರಿಷಾ ಹೆಸರು ತಗೊಳ್ಳಿಲ್ಲ, ಮತ್ತೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ರಿಷಾ ಹೆಸರು ತಗೊಳ್ಳಿಲ್ಲ, ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ರಿಷಾ ಹೆಸರನ್ನ ತಗೊಳ್ಳಿಲ್ಲ. ಆಲ್ಮೋಸ್ಟ್ ಇವ್ರು 3 ಜನ ಇಲ್ಲಿ ಬಕೆಟ್ಗಳು ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಆ ಒಂದು ಬಕೆಟ್ ಟೀಮ್ ಇಂದ ಸೂರಜ್ ಅವರು ಹೊರಗಡೆ ಬಂದಂಗೆ ಕಾಣಿಸ್ತಾ ಇದೆ. ಸದ್ಯ ಇವತ್ತಿನ ಎಪಿಸೋಡ್ ನೋಡಿದಾಗ ನಾನು ಪ್ರೆಸೆಂಟ್ ಹೇಳಿದ್ದು ರಿಷಾ ಅವ್ರಿಗಂತೂ ಇಲ್ಲಿ ಕೊಟ್ರು ನಿಜವಾಗ್ಲೂ ಕೂಡ ಸಖತ್ತಾಗಿ ಇಲ್ಲಿ ಟಾಂಗ್ ಕೊಟ್ರು. ನೀನೇನೇ ಮಾತಾಡೋದಿದ್ರು ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಮಾತಾಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಗಿಲ್ಲಿ ಅವ್ರ ಹತ್ರ ಇಲ್ಲಿ ಜಗಳ ಆಡಿದಾಗೂ ಕೂಡ ಇಲ್ಲಿ ಸೂರಜ್ ಅವರು ಕರೆಕ್ಟ್ ಆದ ಒಂದು ಸ್ಟ್ಯಾಂಡ್ ತಗೊಂಡ್ರು. ಅಂದ್ರೆ ನೀಟಾಗಿ ಮಾತಾಡಿದ್ರು. ಆಲ್ಮೋಸ್ಟ್ ನೀನು ಮಾಡಿದ್ದು ತಪ್ಪೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೀನ್ ಯಾಕೆ ಆತರ ಮಾಡ್ಬೇಕಿತ್ತು, ನೀನ್ ಮಾಡಿದ್ರೆ ಕಾಮಿಡಿ, ಗಿಲ್ಲಿ ಮಾಡಿದ್ರೆ ಕಾಮಿಡಿ ಅಲ್ವಾ ಅಂತ ಕೂಡ ಇಲ್ಲಿ ಅವ್ರು ಕೇಳಿದ್ರು. ನಲ್ಲಿ ಇವತ್ತಿಂದ ಅವರು ತುಂಬಾ ಚೆನ್ನಾಗಿ ಆಟಕ್ಕೆ ಇಳಿದಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತಂದ್ರೆ ಇದೇ ರೀತಿ ಆಟನ ಮುಂದುವರ್ಸ್ಕೊಂಡು ಹೋದ್ರೆ ನಿಜವಾಗ್ಲೂ ಕೂಡ ಒಬ್ಬ ಒಳ್ಳೆ ಕಂಟೆಂಡರ್ ಆಗ್ತಾರೆ ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಅನಿಸ್ತದೆ. ಒಳ್ಳೆ ಕಂಟೆಂಟ್ ಕೂಡ ಕೊಟ್ರು ಇವತ್ತ. ಯಾಕಂತಂದ್ರೆ ಯಾವ ರೀತಿಯಲ್ಲಿ ಟಾಂಗ್ ಕೊಟ್ರು ಅಂದ್ರೆ ಗಿಲ್ಲಿ ಅವರ ಇಲ್ಲಿ ಚಪ್ಪಾಳೆ ಹೊಟ್ಟಿದ್ರು, ಸಖತ್ತಾಗಿ ಹೇಳಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಸೂರಜ್ ಅವರು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಇಬ್ಬರ ಹೆಸರು. ಒಂದು ರಿಷಾ ಗೌಡ ಅವ್ರ ಹೆಸರು ಆಯ್ಕೆ ಮಾಡ್ಕೊಂಡ್ರು, ಮತ್ತೆ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಧ್ರುವಂತ್ ಅವರು ಯಾವ ರೀತಿ ಇದ್ದಾರೆ ಅಂತಂದ್ರೆ ಏನೋ ನಾನು ಬಿಗ್ ಬಾಸ್ ಮೇಲೆ ಏನೋ ಒಂದು ಸಾಧನೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡಿದ್ದಾರೆ. ಅವ್ರು ಇಲ್ಲಿ ಏನೂ ಕೂಡ ಇಲ್ಲಿ ಮಾಡ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ಸೂರಜ್ ಅವರು ನೀಟಾಗಿ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಯಾವಾಗ ಇಲ್ಲಿ ಉತ್ತಮ ಕೊಡ್ತಾರೆ ಮತ್ತೆ ಕಳಪೆ ಕೊಡ್ತಾರೆ ಅವಾಗ ಮನೆಯೆಲ್ಲ ಕ್ಲೀನ್ ಮಾಡಕ್ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಅವ್ರು ಮಾಡ್ತಾ ಇರೋದೇ ಇಲ್ಲಿ ಅದೊಂದು ಕೆಲಸ. ಇವಾಗ ಗುರುವಾರ ಶುಕ್ರವಾರ ಬಂತು ಅಂತಂದ್ರೆ ಹೆಂಗಿರು ಉತ್ತಮ ಕೊಟ್ಟೆ ಕೊಡ್ತಾರೆ. ನಾನು ಸ್ವಲ್ಪ ಮನೇನ ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನ ತೋರಿಸ್ಬಿಟ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು. ಅದಕ್ಕೆ ಒಂದು ವಾರ ಉತ್ತಮ ಕೂಡ ಇಲ್ಲಿ ಸಿಕ್ತು. ಅದು ಆಗಿದ ತಕ್ಷಣ ನೆಕ್ಸ್ಟ್ ವೀಕ್ ಅವರಿಗೆ ಕಳಪೆ ಕೂಡ ಇಲ್ಲಿ ಸಿಕ್ತು. ಸೂರಜ್ ಅವರಂತೂ ತುಂಬಾ ಚೆನ್ನಾಗಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಕಾಣಿಸ್ಕೊಂಡ್ರು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಒಂದು ಬಕೆಟ್ ಟೀಮಿಂದ ಈಚೆ ಬಂದಿದ ತಕ್ಷಣ ನೀವು ನೋಡ್ಬೋದು
ಜಾನ್ವಿ ಅವರು ಹೊರಗಡೆ ಬಂದಿದ್ದ ತಕ್ಷಣ ಬಿಗ್ ಬಾಸ್ ಮೇಲೆ ಉತ್ತಮ ಅಂತ ತಗೊಂಡ್ರು. ಈಗ ಸೂರಜ್ ಅವರು ಕೂಡ ಆ ಒಂದು ಬಕೆಟ್ ಟೀಮ್ ಇಂದ ಈಚೆ ಬಂದಿದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇಲ್ಲಿ ಕಾಣಿಸ್ಕೊಂತಾರೆ ಅಂತ ಬಿಟ್ಟು ಅವರಂತೂ ಇಲ್ಲಿ ಸೂರಜ್ ಅವರು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ರಿಷಾ ಗೌಡ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು. ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇದೇ ರೀತಿ ಆಟ ಆಡಬೇಕು. ಆಲ್ಮೋಸ್ಟ್ ಇವಾಗ ಒಂದು ಹೆಣ್ಣಿನಿಂದ ಬಿದ್ದುಬಿಟ್ಟು ಅವರೊಂದು ಜೀವನನ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಾಗಿ ಅವ್ರು ಏನಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ಆಲ್ಮೋಸ್ಟ್ ಇಷ್ಟು ಒಂದು ವಾರ ಏನಿತ್ತು ಫುಲ್ಲು ಇಲ್ಲಿ ರಾಶಿಕ್ ಅವ್ರ ಜೊತೆ ಕಳೆದಿದ್ರು. ಅದಕ್ಕೆ ಇಲ್ಲಿ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಆಲ್ಮೋಸ್ಟ್ ಅವ್ರು ಮಾತಾಡ್ಬೇಕಾದ್ರೂ ಕೂಡ ಇಲ್ಲಿ ಏನ್ ಅನಿಸ್ತಾಯಿತ್ತು ಅಂತಂದ್ರೆ ಏನಪ್ಪ ನನ್ನ ಮಗ ಇಷ್ಟು ಬೋರಿಂಗು ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನಿಸ್ತಾಯಿತ್ತು. ನನಗೂ ಕೂಡ ಹಾಗೆ ಇಲ್ಲಿ ಅನಿಸ್ತಾಯಿತ್ತು. ಇವ್ರು ಬಂದಿರೋದು ಇಲ್ಲಿ ಬಿಗ್ ಬಾಸ್ ಮನೆಗೆ ಲವ್ ಮಾಡಕ್ ಬಂದಿದ್ದಾರಾ, ಅವ್ರಿಗೆ ಸಿಕ್ಕಿರೋ ಒಂದು ಆಪರ್ಚುನಿಟಿನ ಇಲ್ಲಿ ಹಾಳು ಮಾಡ್ಕೊಂತಿದ್ದಾರೆ ಅಂತ ಅನಿಸ್ತು. ಬಟ್ ಇವತ್ತು ಮಾತಾಡಿದ್ರು ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ರಿಷಾ ಗೌಡ ಅವರು ಒಂದು ಸಕ್ಕತ್ತಾಗಿ ಟಾಂಗ್ ಕೊಟ್ರು. ಆದ್ರೆ ಇಲ್ಲಿ ರಿಷಾ ಅವರು ಕೂಡ ಹೇಳಿದ್ರು ಸೂರಜ್ ಅವರು ಉಸಿರುವಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಏನಕ್ಕೆ ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಇಲ್ಲಿ ರಾಶಿಕ್ ಅವ್ರ ಹತ್ರ ಕಾಣಿಸ್ಕೊಂಡಿದ್ದಾಳೆ. ಆ ಒಂದು ಕಾರಣಕ್ಕೆ ರಿಷಾ ಅವರು ಕೂಡ ಇಲ್ಲಿ ನೀನು ಉಸಿರುವಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದು ಉಸಿರುವಳ್ಳಿನೂ ಅಲ್ಲ ಏನೂ ಅಲ್ಲ. ಯಾರನ್ನ ತಿದ್ದಿ ಬುದ್ಧಿ ಹೇಳಿದಾಗ ಅದನ್ನ ನಾವು ತಗೋಬೇಕು. ಆಲ್ಮೋಸ್ಟ್ ಈಗ ಅವರು ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇದ್ರ ಜೊತೆಗೆ ಇಲ್ಲಿ ಚಂದ್ರಪ್ರಭಾ ಅವರು ಗಿಲ್ಲಿ ಅವರ ಹೆಸರು ಮತ್ತೆ ಕಾವ್ಯ ಅವರ ಹೆಸರು ತಗೊಂತಾರೆ. ಅವರಿಬ್ರು ಕೂಡ ಇಲ್ಲಿ ಮಸಿ ಬಳಿತಾರೆ. ಕಾವ್ಯ ಅವರು ಸ್ವಲ್ಪ ಕಣ್ಣಲ್ಲಿ ನೀರಾಗ್ದಂಗೆ ಇಲ್ಲಿ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ ಜೊತೆಗಿದ್ದವರೇ ಈ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕಿದ್ರೆ ಎಷ್ಟು ನೋವಾಗುತ್ತೆ ಅಂತಂದ್ರೆ, ಯಾಕಂತಂದ್ರೆ ನಮಗೆ ಗೊತ್ತಿರುತ್ತೆ ನಮ್ಮ ಜೊತೆಲಿರೋರಿಗೆ ನಾವೇನು ಅಂತಂದ್ಬಿಟ್ಟು, ಆದ್ರೂ ಕೂಡ ಬೇರೆಯವ್ರಿಗೆ ಆ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇವರೇ ಅವ್ರ ಬಾಯಲ್ಲಿ ಇಲ್ಲಿ ಹೇಳ್ತಿದ್ದಾರೆ. ಕಾವ್ಯ ಅವ್ರು ಇಷ್ಟು ದಿವಸ ಬೇರೆಯವ್ರು ಹೇಳಿದಾಗ ಇಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ, ಅದನ್ನೇ ಇಲ್ಲಿ ಅವ್ರು ಹೇಳಿದ್ದು. ಯಾಕಂದ್ರೆ ಕಣ್ಣಲ್ಲಿ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿತ್ತು. ಬೇರೆಯವ್ರು ಹೇಳಿದ್ರೆ ಪರವಾಗಿರ್ಲಿಲ್ಲ ಅಣ್ಣ, ಆದ್ರೆ ನೀವೇ ನನಗೆ ಈ ರೀತಿ ಹೇಳಿದ್ರಲ್ಲ ಸಖತ್ ಬೇಜಾರಾಗ್ತದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದರಲ್ಲೂ ಕೂಡ ಅವರು ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಇಲ್ಲಿ ಮಾತಾಡ್ಬಿಟ್ರು. ಯಾಕಂತಂದ್ರೆ ಮುಂದೆ ಮದುವೆ ಆಗ್ಬೇಕಾಗಿರುತ್ತೆ, ಅವನ ಜೊತೆ ಲವ್ವಲ್ಲಿದ್ದೆ ಇವನ್ ಜೊತೆ ಲವ್ವಲ್ಲಿದ್ದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾರು ಹೇಳ್ತಾರೋ ಬಿಡ್ತಾರೋ ಇವ್ರ ಬಾಯಲ್ಲಿ ಇಲ್ಲಿ ಇವರೇ ಹೇಳ್ಬಿಟ್ರ. ಆಲ್ಮೋಸ್ಟ್ ಅವ್ರಿಗೆ ಏನೊಂದು ಸಿಚುವೇಶನ್ ಕೊಟ್ಟಿದ್ದಾರೆ, ನಾನು ಏನು ಇಲ್ಲಿ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಚಂದ್ರಪ್ರಭಾ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಡಿಬೇಟ್ ಆದಾಗೂ ಕೂಡ ಇಲ್ಲಿ ಅಷ್ಟೇ ಕಿಚ್ಚ ಸುದೀಪ್ ಸರ ಇಲ್ಲಿ ಹೇಳಿದ್ರು ಆಲ್ಮೋಸ್ಟ್ ನೀವೇನ್ ಮಾತಾಡ್ತಿದ್ರಿ ನಿಮಗೆ ಇಲ್ಲಿ ಅರ್ಥ ಆಗ್ತೈತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವತ್ತು ಕೂಡ ಸೇಮ್ ಅದೇ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇವರು ಇನ್ನು ಏನೇನು ಮಿಸ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಗಿಲ್ಲಿ ನಟ ಅವ್ರ ಹೆಸರನ್ನು ಕೂಡ ಇಲ್ಲಿ ಇವ್ರು ತಗೊಂಡ್ರು. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಇವರಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಪರ್ಸ್ನಲಿ ಇಲ್ಲಿ ನನಗನ್ನಿಸ್ತದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಲವ್ ಮ್ಯಾಟ್ರು ಅದು ಇದು ಅಂತ ಹೇಳಿದಾಗ ಕಾವ್ಯ ಅವ್ರು ಹೇಳಿದ್ರು ಇಲ್ಲ ನಾನು ಆ ರೀತಿ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಿದೆ ಮತ್ತೆ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಫ್ರೆಂಡ್ಶಿಪ್ ಇದೆ, ಹೌದು ಇಲ್ಲಿ ಹೊರಗಡೆ ಆ ರೀತಿಯಾಗಿ ಪೋಟ್ರೆ ಆಗ್ತಾ ಇರೋದು ಇಲ್ಲ. ಇವರೊಂದು ಪೇರ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಅನ್ಕೊಂಡಿದ್ದಾರೆ. ಆದ್ರೆ ಆ ಥರ ನಾನು ಅನ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತು ಅಲ್ವಾ ಚಂದ್ರಣ್ಣ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ಗಿಲ್ಲಿ ಅವರು ಇವಾಗ ಆಲ್ಮೋಸ್ಟ್ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ನೋಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಅವ್ರ ಬಾಯಿಂದಾನೇ ಬಂತು. ಈ ಥರ ವಿಚಾರಗಳು ಬಂದಾಗ ಅವಾಯ್ಡ್ ಮಾಡೇ ಮಾಡ್ತಾರೆ. ಬಟ್ ಆದರೆ ಫ್ರೆಂಡ್ಶಿಪ್ ಕಟ್ ಆಗಲ್ಲ, ಅದು ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಇಲ್ಲಿ ಹೇಳಿದ್ದಾರೆ. ಗಿಲ್ಲಿಯವರು ಅದಕ್ಕೆ ವಿಜುವಲ್ ಎಲ್ಲ ಇಲ್ಲಿ ಹೊಡೆದ್ರು. ಆದ್ರೆ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಚಂದ್ರಪ್ರಭಾ ಅವ್ರು ಹೇಳ್ತಾರಲ್ಲ ಇದನ್ನ ಪದೇ ಪದೇ ಇಲ್ಲಿ ಹೇಳ್ತಿದ್ದಾರೆ. ಇನ್ನೊಬ್ಬನ ತುಳಿದ್ಬಿಟ್ಟು ಮೇಲ್ ಬರಬೇಕು ಅಂತ ಅಂದ್ಬಿಟ್ಟು ನೋಡ್ತಿದ್ದೇನೆ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಪ್ರಭಾ ಅವ್ರು ಹೇಳಿದ್ರು. ಮತ್ತೆ ಇಲ್ಲಿ ಅವ್ರ ಕಾಮಿಡಿ ಬಂದ್ಬಿಟ್ಟು ಬೇರೆಯವ್ರಿಗೆ ಇರಿಟೇಷನ್ ಆಗುತ್ತೆ, ಮತ್ತೆ ನನಗೂ ಕೂಡ ಇರಿಟೇಷನ್ ಆಗುತ್ತೆ, ಅಂದ್ರೆ ಚಂದ್ರಪ್ರಭಾ ಅವ್ರಿಗೂ ಕೂಡ ಇರಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡ್ರು. ಸ್ವಲ್ಪ ಅಸಹ್ಯ ಮಾಡೋದನ್ನ ಬಿಟ್ಬಿಟ್ಟು ನೀನು ನಾರ್ಮಲ್ ಆಗಿ ಕಾಮಿಡಿ ಮಾಡು, ನಾನು ಕೂಡ ನಿನ್ ಫ್ಯಾನೇ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಶುಗರ್ ಕೋಟೆಡ್ ಅಂತ ಅಂತಾರಲ್ಲ, ಲಾಸ್ಟ್ ಅಲ್ಲಿ ಚಂದ್ರಪ್ರಭು ಆ ರೀತಿ ಮಾಡಿದ್ರು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಸ್ವಲ್ಪ ಜೊತೆಗಿರೋರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಗಿಲ್ಲಿಯವರು ಎಲ್ಲರ ಹತ್ರನೂ ಕೂಡ ಇಲ್ಲಿ ಒಂದೇ ತರ ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡಿದ್ರೆ, ಅದರಲ್ಲೂ ಕೂಡ ಚಂದ್ರಪ್ರಭು ಅವ್ರ ಹತ್ರ ಇಲ್ಲಿ ಸ್ವಲ್ಪ ನೀಟಾಗಿ ನೋಡಿಕೊಂಡು ಮಾತಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ಮುಂದಿನ ದಿವಸದಲ್ಲಿ ಗಿಲ್ಲಿಯವರು ಯಾವ ರೀತಿ ಇಲ್ಲಿ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು. ಕಾವ್ಯ ಅವರಂತೂ ಸ್ವಲ್ಪ ಇಲ್ಲಿ ಅವಾಯ್ಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ವ್ಯಕ್ತಿತ್ವ ಏನಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು. ಮೊದಲನೇ ದಿವಸನೇ ಇಲ್ಲಿ ಎಡವಿದ್ಯಾರಪ್ಪ ಅಂತಂದ್ರೆ ರಿಷಾ ಗೌಡ ಅವರು ಎಡವುದ್ರು ಅಂತ ಅಂದ್ಬಿಟ್ಟು ಅನ್ನಿಸ್ತು. ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದು ಅನಿಸಿರುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಹೇಗೆ ಅವರು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಫಸ್ಟೇ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗೋಕ್ಕೂ ಮುಂಚಾನೆ ಇಲ್ಲಿ ಹೇಳಿದ್ರು ಇವಾಗ 11 ಸೀಸನ್ ಏನಾಗಿದೆ, ಇದು 12ನೇ ಸೀಸನ್ ಬೇರೆ ಅಂತ ಹೇಳಿದ್ರು. ಇದೇ 12ನೇ ಸೀಸನ್ ಬೇರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಬಿಗ್ ಬಾಸ್ ಮನೇಲಿ ಇರ್ಬೋದು. ಅದೇ ಬಿಗ್ ಬಾಸ್ ಸೀಸನ್ 12 ಇದೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಈಗ ನಾವೇನು ಅನ್ಕೊಂಡ್ವಿ ರಿಷಾ ಅವ್ರನ್ನ ಈಚೆ ಕಳಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ, ಏನೂ ಕೂಡ ಇಲ್ಲಿ ಈಚೆ ಕಳಿಸ್ಲೇ ಇಲ್ಲ. ಆಲ್ಮೋಸ್ಟ್ ಜಗಳ ಆದಾಗ ರಿಷಾ ಅವರು ಎಂತೆಂತ ಮಾತಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಒಂದು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಇವನ್ ಅವ್ರಿಗೆ ಇಲ್ಲಿ ಸಖತ್ತಾಗಿ ಒದೆ ಬೀಳ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇದೇ ಮಾತನ್ನ ಇಲ್ಲಿ ರಿಷಾ ಅವರು ಅಶ್ವಿನಿ ಗೌಡ ಅವ್ರಿಗೆ ಏನಾದ್ರು ಹೇಳಿದ್ರೆ ಇಲ್ಲಿ 100% ಅಶ್ವಿನಿ ಗೌಡ ಅವರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಬಟ್ಟೆ ಇಲ್ಲ,
ನೀನು ನಾಟಕ ಆಡ್ತಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಯಾರು ನಾಟಕ ಆಡ್ತಿದ್ದಾರೆ, ಆಲ್ಮೋಸ್ಟ್ ಪ್ರತಿಯೊಂದು ಶೋನಲ್ಲೂ ನೀವು ಗಿಲ್ಲಿ ನಟ ಅವ್ರನ್ನ ಇಲ್ಲಿ ನೋಡ್ಬೋದು. ಅವ್ರ ಹತ್ರ ಏನೊಂದು ಬಟ್ಟೆ ಇದೆ ಅವರು ಹಾಕೊಂಡ್ ಬರ್ತಾ ಇದ್ದಾರೆ. ಈಗ ಬಟ್ಟೆ ಬಗ್ಗೆ ಯಾಕೆ ಮಾತಾಡಬೇಕು? ಆಲ್ಮೋಸ್ಟ್ ಇಲ್ಲಿ ಅವ್ರು ಮಾಡಿದ್ರೆ ಮಾತ್ರ ಕಾಮಿಡಿ, ನಾನು ಮಾಡಿದ್ರೆ ಕಾಮಿಡಿ ಅಲ್ವಾ ಅಂತ ಕೇಳ್ತಿದ್ರೆ, ಇಲ್ಲಿ ಕಾಮಿಡಿನ ಕಾಮಿಡಿ ರೀತಿಲಿ ತಗೊಂಡಿದ್ರೆ ಆಗೋಗಿರೋದು. ಏನೋ ಒಂದು ದೊಡ್ಡ ವಿಚಾರ ತಲೆ ಮೇಲೆ ಬಿದ್ದಂಗೆ ಇಲ್ಲಿ ರಿಷಾ ಅವರು ಆಡ್ಬಿಟ್ರು. ಕೇವಲ ಬಟ್ಟೆನ ತಗೊಂಡೋಗಿ ಬಾತ್ರೂಮ್ ಹತ್ರ ಹಾಕಿದ್ರು. ಏನವ್ರೇನು ಬಾತ್ರೂಮ್ ಒಳಗಡೆ ತಗೊಂಡೋಗಿ ಹಾಕ್ಲಿಲ್ಲ, ಇಲ್ಲಿ ಅಲ್ಲಿ ತಗೊಂಡೋಗಿ ಇಟ್ಟಿದ ತಕ್ಷಣ ಅದು ಏನಾಯ್ತೋ ಏನೋ ಗೊತ್ತಿಲ್ಲ, ಸುಮ್ಮನೆ ಕಣ್ಣಲ್ಲಿ ನೀರು ಹಾಕೊಂಡು ಡ್ರಾಮಾಗಳು ಮಾಡ್ಕೊಂಡು, ಇದನ್ನೇ ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಹೇಳಿದ್ದು, ಇಲ್ಲಿ ಡ್ರಾಮಾ ಆಡ್ದಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ಮಾಡೋರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಆಲ್ಮೋಸ್ಟ್ ತುಂಬಾ ಓವರ್ ಆಗಿ ಇಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಫೂಟೇಜ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಒಟ್ಟಲ್ಲಿ ಅವ್ರು ಮಾತಾಡಿದಂತೂ ತುಂಬಾನೇ ಇರಿಟೇಷನ್ ಆಯ್ತು. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಯವರಾಗಿಕ್ಕೆ ಅದನ್ನ ಸಹಿಸ್ಕೊಂಡಿದ್ದಾರೆ. ಬೇರೆ ಯಾರೇ ಆಗಿದ್ರು ಕೂಡ ಇಲ್ಲಿ ನಿಜವಾಗ್ಲೂ ಯಾರೂ ಸಹಿಸ್ಕೊಂತಿರಲಿಲ್ಲ. ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಅದನ್ನೇ ಇಲ್ಲಿ ಮಾತಾಡಿದ್ದು. ಮನೇಲಿ ಹೇಗ್ ಬೇಕಾದ್ರೂ ಇಲ್ಲಿ ಇರ್ಬೋದು, ಯಾಕಂದ್ರೆ ನಾನು ಕೂಡ ಇಲ್ಲಿ ಬೇರೆ ರೀತಿನೇ ಇದ್ದೆ. ನಾನೇನಾದ್ರೂ ಮನೇಲಿ ಇದ್ದಿದ್ದ ರೀತಿ ಇಲ್ಲಿ ಏನಾರ ಇದ್ದಿದ್ರೆ ಯಾರು ಕೂಡ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಈ ತರ ಇಲ್ಲಿ ಇದ್ರೆ ಚಪ್ಪಲಿ ತಗೊಂಡು ಹೊಡೆದು ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮೋಸ್ಟ್ಲಿ ಅವ್ರಿಗೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಇದೇ ತರ ಇದ್ರೆ ನೆಕ್ಸ್ಟ್ ಯಾರನ್ನ ನಿಮಗೆ ಚಪ್ಪಲಿ ತಗೊಂಡು ಹೊಡೆದೇ ಕಳಿಸೋದು ಅನ್ನೋ ರೀತಿ ಇಲ್ಲಿ ಹೇಳ್ದಂಗೆ ಇತ್ತು. ಸ್ವಲ್ಪ ಇಲ್ಲಿ ಹುಷಾರಾಗಿ ಆಟ ಆಡಬೇಕಾಗಿದೆ. ನನ್ನ ಪ್ರಕಾರ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇನ್ನೂ ಕೂಡ ಅವ್ರ ಮನೆಯಿಂದ ಈಚೆ ಹೋಗಿಲ್ಲ. ಈ ಶನಿವಾರ ಇಲ್ಲ ಭಾನುವಾರ ಹೋಗ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದೊಂದು ಟೈಮು ನಾವು ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಇದೇನ ಹೇಳಿದ್ರು ಅಂತಂದ್ರೆ ಇಲ್ಲಿ ಗಿಲ್ಲಿ ಅವ್ರದೇ ತಪ್ಪು ಅಂತ ಅಂದ್ಬಿಟ್ಟು ಬಂದ್ಬಿಡುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಆಲ್ಮೋಸ್ಟ್ ಇಲ್ಲಿ ಕಬಡ್ಡಿ ಒಂದು ಟಾಸ್ಕ್ ಕೊಟ್ಟಾಗ ಇಲ್ಲಿ ತಪ್ಪು ಮಾಡಿದ್ದೆ ಯಾರೋ, ಬಟ್ ಆದರೆ ಬೈಸ್ಕೊಂಡಿದ್ದೆ ಯಾರೋ, ಅದೇ ರೀತಿ ಆಗಬಹುದು. ಯಾಕೆ ನೀವು ರಿಷಾ ಹತ್ರ ಹೋಗ್ಬಿಟ್ಟು ನೀವಿಲ್ಲಿ ಕಾಮಿಡಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರೆ ಯಾರು ತಪ್ಪಾಗುತ್ತೆ? ಗಿಲ್ಲಿ ಅವ್ರದ್ದೇ ತಪ್ಪಾಗುತ್ತೆ. ಇದು ನನ್ನ ಪ್ರಕಾರ ಅಲ್ಲ, ಯಾರಾದ್ರೂ ಈ ರೀತಿ ಕೇಳಬಹುದು ಅಂತ ಅಂದ್ಬಿಟ್ಟು ನಾನು ಹೇಳ್ತಿರೋದು. ಇವಾಗ ಏನ ಕಾಕ್ರೋಚ್ ಸುದ್ದಿ ಅವ್ರನ್ನ ನೀವು ಕೇಳಿ, ಅವರು ಕೂಡ ಇದೇ ರೀತಿ ಹೇಳ್ತಾರೆ. ಅಶ್ವಿನಿ ಗೌಡ ಅವ್ರನ್ನ ಕೇಳಿ, ಅವರು ಕೂಡ ಇಲ್ಲಿ ಇದೇ ರೀತಿಯಾಗಿ ಹೇಳ್ತಾರೆ. ಮತ್ತೆ ರಾಶಿಕಾ ಅವ್ರನ್ನ ಕೇಳಿ, ಅವರು ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. ಫಸ್ಟ್ ಇಲ್ಲಿ ಗಿಲ್ಲಿದೇ ತಪ್ಪು, ಏನಕ್ಕೆ ಅಂತಂದ್ರೆ ಅವ್ನು ಹೋಗಿ ಬಟ್ಟೆ ತಗೊಂಡು ಹಾಕಿದ್ದೇ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡೋಣ ವೀಕೆಂಡ್ ಅಲ್ಲಿ ಯಾವ ರೀತಿ ಚರ್ಚೆ ಮಾಡ್ತಾರೆ, ಯಾರ ಪರ ಇಲ್ಲಿ ಬರುತ್ತೆ, ಯಾರ ವಿರೋಧವಾಗಿ ಇಲ್ಲಿ ಬರುತ್ತೆ ಅಂತ ಮೇಡಮ್. ವೀಕ್ಷಕರೇ, ಹಾನೆಸ್ಟ್ ಆಗಿ ನಿಮ್ಮ ಪ್ರಕಾರ ಇಲ್ಲಿ ಯಾರು ಮಾಡಿದ ತಪ್ಪು? ಇಲ್ಲಿ ಕಾಮಿಡಿ ಮಾಡಿದಾಗ ಕಾಮಿಡಿಯಾಗೆ ತಗೋಬೇಕಿತ್ತು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ಮುಂದೆ ಯಾರು ತಪ್ಪು ಯಾರು ಸರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಅನಿಸಿಕೆನ ಮಾತ್ರ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ದಿಶಾಗೌಡವರು ಜಗಳ ನಡೀತಿರ್ಬೇಕಾದ್ರೆ ಇಲ್ಲಿ ಸುಮಾರು ವರ್ಡ್ಸ್ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವರು ಕಚಡಾ ಪ್ರಾಡಕ್ಟ್ ನೀನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಗಿಲ್ಲಿಯವರು ಕಚಡಾ ಪ್ರಾಡಕ್ಟ್ ಅಂತೆ, ಮತ್ತೆ ಗುಜರಿ ಪ್ರಾಡಕ್ಟ್ ಅಂತೆ. ಅಂದ್ರೆ ಗುಜರಿ ಪ್ರಾಡಕ್ಟ್ ಅಂದ್ರೆ ಯಾವ ರೀತಿ ಅಂತ ಅಂದ್ಬಿಟ್ಟು ಅವ್ರನ್ನ ಇಲ್ಲಿ ಕೇಳಬೇಕು. ಅಂದ್ರೆ ಅವ್ರು ಇದಕ್ಕೆ ಶೋರೂಮ್ ಪ್ರಾಡಕ್ಟ್ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಕೇಳಿದ್ರು. ಮತ್ತೆ ಇಲ್ಲಿ ಈ ಒಂದು ಡ್ರಾಮಾ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟೇ ಇಲ್ಲಿ ರಕ್ಷಿತ್ ಅವರು ಹೇಳಿದ್ರು. ಗಿಲ್ಲಿಯವರು ಯಾವಾಗ ಇಲ್ಲಿ ಬಟ್ಟೆ ತಂದು ಹಾಕ್ತಾರೋ ಅಲ್ಲಿ ಸೂರಜ್ ಅವರು ಕೂಡ ಅಲ್ಲಿ ಇರ್ತಾರೆ, ಕಾವ್ಯ ಅವರು ಕೂಡ ಅಲ್ಲೇ ಇರ್ತಾರೆ. ಕಾವ್ಯ ಅವರು ಕೂಡ ಅದನ್ನೇ ಹೇಳ್ತಾರೆ, ಬಂದ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳಿದ್ರು. ಅದೇ ರೀತಿಯಲ್ಲಿ ಬಂದಿದ ತಕ್ಷಣ ಇಲ್ಲಿ ಸೀನ್ನ ಕ್ರಿಯೇಟ್ ಮಾಡಿದ್ರು. ಫಸ್ಟ್ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ರು, ಇಲ್ಲಿ ಗಿಲ್ಲಿಯವ್ರ ಹತ್ರ ಹೋಗ್ಬಿಟ್ಟು ಏನಾರ ಕಾಮಿಡಿ ಮಾಡಿದ್ರೆ ಅದನ್ನ ನಾವು ಟ್ರಾಜಿಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರು. ಅದಕ್ಕೆ ಇಲ್ಲಿ ಫಸ್ಟ್ ಅವ್ರು ಹೇಳಿದ್ದು, ಬಂದಿದ ತಕ್ಷಣ ಇಲ್ಲಿ ಡ್ರಾಮಾ ಆಗುತ್ತೆ ಅಂತ ಅಂದ್ಬಿಟ್ಟು ಸೂರಜ್ ಅವ್ರ ಹತ್ರ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಮೋಸ್ಟ್ಲಿ ಮುಂಚೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವ್ರು ಹೇಳಿರೋದು ಆಲ್ಮೋಸ್ಟ್ ಎಷ್ಟೊಂದು ಕೂಡ ಇಲ್ಲಿ ನಿಜ ಕೂಡ ಇಲ್ಲಿ ಆಗ್ಬಿಟ್ಟಿದೆ. ಆದ್ರೆ ಬಟ್ಟೆ ಬಗ್ಗೆ ಪರ್ಸನಲ್ ಆಗಿ ಇಲ್ಲಿ ತಗೊಂಡಿದ್ದು ತುಂಬಾನೇ ಬೇಜಾರಾಯ್ತು. ಅವ್ರು ಯಾವ ರೀತಿ ಆದ್ರೂ ಬಟ್ಟೆ ಹಾಕ್ಲಿ, ಇವ್ರಿಗೇನಪ್ಪ ಕಷ್ಟ, ಅವ್ರು 10 ರೂಪಾಯಿದಾದ್ರೂ ಹಾಕ್ಲಿ, 1000 ರೂಪಾಯಿದಾದ್ರೂ ಹಾಕ್ಲಿ. ಇವಾಗ ಬಟ್ಟೆ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಸತೀಶ್ ಅವ್ರ ಬಗ್ಗೆ ನೀವು ನೋಡ್ಬೋದು, ಇವ್ರು ತುಂಬಾ ಓವರ್ ಆಗಿ ಮಾತಾಡ್ತಾರಪ್ಪ ಅಂತ ಅನ್ಸುತ್ತೆ. 80,000 ರೂಪಾಯಿ ಟಿ ಶರ್ಟು, 90,000 ರೂಪಾಯಿ ಟಿ ಶರ್ಟ್ ಅಂತ ಹೇಳಿದಾಗ ಅಷ್ಟೆಲ್ಲ ಇರುತ್ತಾ, ಕಾಸ್ಟ್ಲಿ ಇರುತ್ತಾ ಅಂತ ಕೇಳ್ತಾರೆ. ಕಡಿಮೆ ಇರೋದು ಹಾಕಿದ್ರೆ ಈ ರೀತಿಯಾಗಿ ಮಾತಾಡ್ತಾರೆ. ಮತ್ತೆ ಯಾವ ರೀತಿ ಇರಬೇಕು ಮೋಸ್ಟ್ಲಿ ಅವ್ರನ್ನ ಕೇಳಬೇಕು. ಮೋಸ್ಟ್ಲಿ ವೀಕೆಂಡ್ ಅಲ್ಲಿ ಈ ತರ ವಿಚಾರಗಳು ಚರ್ಚೆ ಇರೋ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಚಡಾ ಪ್ರಾಡಕ್ಟು, ಗುಜರಿ ಪ್ರಾಡಕ್ಟು, ಡ್ರಾಮಾ ಆಡ್ತಿದ್ಯಾ, ಡ್ರಾಮಾ ನಿಲ್ಸು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರಿಬ್ಬರು ಮಧ್ಯೆ ಇಲ್ಲಿ ಕಾವ್ಯ ಅವ್ರನ್ನು ಕೂಡ ಇಲ್ಲಿ ಎಳ್ಕೊಂಡ್ ಬರ್ತಾರೆ. ಇಲ್ಲಿ ಜಗಳ ನಡೀತಾ ಇರೋದು ವಿಚಾರ ಗಿಲ್ಲಿ ಅವ್ರದ್ದು ಮತ್ತೆ ಇಲ್ಲಿ ರಿಷಾ ಅವ್ರದ್ದು ಮಧ್ಯ. ಇಲ್ಲಿ ನೀನು ಕಾವ್ಯ 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 ಅಂತ ಅಂತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ವಿಚಾರನ ತಗೊಂತಾರೆ. ಯಾಕಪ್ಪ ತಗೋಬೇಕು? ಗೊತ್ತು ಅವ್ರಿಗೆ ಕಾವ್ಯ ಅವ್ರ ವಿಚಾರ ತಗೊಂಡ್ರೆ ಗಿಲ್ಲಿ ಟ್ರಿಗರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಬೇಕಂದ್ಬಿಟ್ಟು ಟ್ರಿಗರ್ ಆಗ್ಲಿ ಅಂತ ನೋಡಿ ಈ ರೀತಿಯಾಗಿ ಮಾತಾಡಿದ್ರು. ಸೊ ವೀಕ್ಷಕರೇ, ನೀವಂತೂ ಎಪಿಸೋಡ್ ನೋಡಿದ್ರೆ ನಿಜವಾಗ್ಲೂ ಯಾರ ಬಾಯಿಯಲ್ಲಿ ಬಚ್ಚಲು ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸ್ತು. ಯಾಕಂದ್ರೆ ಹೆಣ್ಮಕ್ಳಾಗಿ ತಾಳ್ಮೆ ಇರಬೇಕು.
ಪ್ರತಿಯೊಬ್ಬರು ಕೂಡ ನೀವು ನೋಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯಾರು ಯೋಗ್ಯರಲ್ಲ ಅಂತ ಹೆಸರು ತಗೋಬೇಕಾದ್ರೆ ಇಲ್ಲಿ ರಘು ಅವ್ರು ಇರ್ಬೋದು, ಅಭಿ ಅವ್ರು ಇರ್ಬೋದು, ಧನುಷ್ ಅವ್ರು ಇರ್ಬೋದು, ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಅವ್ರಿಗೆ ಹಚ್ಚಿದ್ರು ಅಂತಂದ್ಬಿಟ್ಟು ಇವ್ರು ಹಚ್ಚಿದ್ರು ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಬಿಡಿ. ಗಿಲ್ಲಿ ಅವರು ಮತ್ತೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ 70% ಇಲ್ಲಿ ರಿಷಾ ಗೌಡ ಅವ್ರ ಹೆಸರು ತಗೊಂಡ್ರು. ಏನಕ್ಕೆ ಅಂತಂದ್ರೆ ಆ ರೀತಿಯಾಗಿ ಅಷ್ಟು ಓವರ್ ಆಗಿ ಫೂಟೇಜ್ಗೋಸ್ಕರ ಇಷ್ಟೊಂದು ಡ್ರಾಮಾನ ಇಲ್ಲಿ ಕ್ರಿಯೇಟ್ ಮಾಡಿದ್ರು. ನಾನು ಎಲ್ಲಾದ್ರೂ ಕೂಡ ಹೀಗೆ ಇರೋದು ಅಂತಂದ್ಬಿಟ್ಟು ಹೀಗೆ ಮಾತಾಡಿದ್ರು, ಅಂದ್ರೆ ಏನೋ ಬಾರೋ ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕಸಡ ಪ್ರಾಡಕ್ಟ್ ಅಂತಂದ್ಬಿಟ್ಟು ಇಲ್ಲಿ ಅಂದ್ರೆ ನಿಜವಾಗ್ಲೂ ಕೂಡ ಸಖತ್ತಾಗಿ ಬೇಜಾರಾಯ್ತು. ಗಿಲ್ಲಿ ಅವರು ಬೇರೆ ರೀತಿಯಾಗಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಅವರು ಒಂದು ಮನಸ್ಸು ತುಂಬಾನೇ ಚೆನ್ನಾಗಿರೋ ಕಾರಣ ಇಲ್ಲಿ ಅವರು ಆ ರೀತಿಯಾಗಿ ಮಾತಾಡಲಿಲ್ಲ. ತುಂಬಾನೇ ಒಳ್ಳೇದು. ಯಾಕಂತಂದ್ರೆ ಅವ್ರದ್ದೊಂದು ದೊಡ್ಡ ಸ್ಥಿತಿ ಏನು ಅಂತ ಅಂದ್ಬಿಟ್ಟು ಇದ್ರಲ್ಲಿ ಗೊತ್ತಾಗುತ್ತೆ. ಇವ್ರದ್ದು ಬಾಯಿ ಬಚ್ಚಲಿಗೆ ಯಾರು ಇಲ್ಲಿ ಹೋಗ್ಬೇಕಾಗುತ್ತೆ ಅಂತ ಕೂಡ ಇಲ್ಲಿ ಗಿಲ್ಲಿ ಅವರು ಸುಮ್ಮನೆ ಇದ್ರೇನೋ, ಯಾಕಂದ್ರೆ ತುಂಬಾ ಓವರ್ ಆಗಿ ಮಾತಾಡಲಿಲ್ಲ, ಟಾಂಗ್ ಕೊಟ್ರು, ಓವರ್ ಆಗಂತೂ ಇಲ್ಲಿ ಮಾತಾಡಲಿಲ್ಲ. ಸೊ ವೀಕ್ಷಕರೇ, ಇದ್ರ ಜೊತೆ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಎಲ್ರಿಗೂ ಕೂಡ ಸುಟ್ಕೇಸ್ ಪ್ಯಾಕ್ ಮಾಡಿಬಿಟ್ಟು ಈ ನಿಲ್ಸಿದ್ರು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಅಂತಂದ್ಬಿಟ್ಟು ಹೆಸರು ಕರೆದ್ರು. ಈಗ ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಹೋಗೋ ರೀತಿ ಇಲ್ಲಿ ತೋರಿಸಿದ್ರು. ನಾನು ಕಳೆದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ. ಇವಾಗ ಯಾರಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಏನು ಅಂತಂದ್ಬಿಟ್ಟು, ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ. ನಾನು ಅನ್ಕೊಂಡೆ ಮೋಸ್ಟ್ಲಿ ಸೀಕ್ರೆಟ್ ರೂಮ್ ಏನಾದರೂ ಇಟ್ಟಿರ್ಬೋದು, ಅದಕ್ಕೋಸ್ಕರ ಇಲ್ಲಿ ಕಳಿಸಿರ್ಬೋದು, ಪ್ಯಾಕ್ ಎಲ್ಲ ಮಾಡಿಸಿರ್ಬೋದು ಅಂತಂದ್ಬಿಟ್ಟು. ನನಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಇಲ್ಲಿ ಇದು 100% ನಿಜಾನ ಸುಳ್ಳು ಗೊತ್ತಿಲ್ಲ. ಈಗ ಡ್ರೆಸ್ ಕೋಡ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚನ್ ಸುದೀಪ್ ಸರ್ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಹೇಳಿದ್ರು. ಒಬ್ಬೊಬ್ರು ಡ್ರೆಸ್ ಕೋಡ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಅಂದ್ರೆ ಅವರು ಬಿಗ್ ಬಾಸ್ ಮೇಲೆ ಯಾವ ರೀತಿ ಆಟ ಆಡ್ತಾ ಇದಾರೋ ಆ ರೀತಿ ತಕ್ಕಂಗೆ ಇಲ್ಲಿ ಅವ್ರೇನಾದ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಗೋಲ್ಡ್ ಕಲರು, ಅವರು ಗೋಲ್ಡ್ ಕ್ಲಾಸ್ ಅಲ್ಲಿ ಆಟ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಹೊರಗಡೆ ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ರೆಡ್ ಅಂದ್ರೆ ಡೇಂಜರ್ ಝೋನು, ಯೆಲ್ಲೋ ಅಂದ್ರೆ ಓಕೆ, ಗ್ರೀನ್ ಅಂದ್ರೂ ಓಕೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಸಿಂಬಲ್ಗಳು ಇರುತ್ತಲ್ವಾ, ಆ ರೀತಿಯಾಗಿ ಬಟ್ಟೆ ತರಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಬಟ್ಟೆಗಳನ್ನು ಇಲ್ಲಿ ಪ್ಯಾಕ್ ಮಾಡಿಸಿ ವಾಪಸ್ಸು ಮನೆಗೆ ಕಳಿಸಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇಲ್ಲಿ ಅಶ್ವಿನಿ ಗೌಡರಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ, ಹೋಗೋದು ಇಲ್ಲ ಸದ್ಯಕ್ಕೆ ಅಂತ ಗೊತ್ತಾಗುತ್ತೆ. ಅವ್ರು ಹೋದ್ರು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳನೇ ಇರಲ್ಲ, ಅವ್ರಿಗೆ ಎಲ್ಲಿಂದ ಕಂಟೆಂಟ್ ಸಿಗುತ್ತೆ. ಇವಾಗ ಅದೇ ರೀತಿ ಕಂಟೆಂಟ್ ಹುಡುಕೋದ್ರಲ್ಲಿ ಯಾರಪ್ಪ ನಂಬರ್ 1 ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಬೇಡದೇ ಇರೋ ಕಂಟೆಂಟ್ನ ನಾನು ಹೇಳ್ತಿರೋದು. ಬೇಡದೇ ಇರೋ ಕಂಟೆಂಟ್ನ ಹುಡುಕೋದ್ರಲ್ಲಿ ಟಾಪ್ 1 ಅಲ್ಲಿ ಈಗ ರಿಷಾ ಅವ್ರು ಬಂದ್ಬಿಟ್ಟವ್ರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಬಿಗ್ ಬಾಸ್ ಮನೇಲಿ ಇದಾರಲ್ಲ, ಅದಕ್ಕೆ ಅವರು ಟಾಪ್ 1 ಲಿಸ್ಟ್ ಇದ್ದಾರೆ ಅಂತ ನಾನು ಹೇಳಿದ್ದು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ನಾವು ಇಟ್ಕೊಂತೀವಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಟ್ಕೊಂಡಿದಾರಲ್ಲ, ಇದು ಗ್ರೇಟ್. ಇದೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡಲ್ಲಿ ಎಂಡಿಂಗಲ್ಲಿ ತೋರಿಸಿದ್ದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ. ನೋಡೋಣ ಇದನ್ನ ಇನ್ನು ಯಾವ್ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಯಾರು ತುಂಬಾ ಅತಿಯಾಗಿ ಓವರ್ ಆಗಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.